ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಿಲ್ಪ. ಫ್ರೆಂಡ್ಸ್, ನಾನಿವತ್ತಿನ ವಿಡಿಯೋದಲ್ಲಿ ಬಂದುಬಿಟ್ಟು ಮದುವೆ ಮನೆಯಲ್ಲಿ ಮಾಡ್ತಾರಲ್ಲ ಆ ಥರ ಶಾವಿಗೆ ಪಾಯಸ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಎಷ್ಟು ಸಖತ್ತಾಗಿದೆ ಪಾಯಸ ಅಂತ. ನಾವು ಎಷ್ಟು ಗಂಟೆಗಳ ಕಾಲ ಇಟ್ಟರು ಕೂಡ ಇದು ಗಟ್ಟಿಯಾಗಲ್ಲ. ಇದೇ ಥರ ಇರುತ್ತೆ. ಇದು ಯಾವ ಥರ ಮಾಡ್ಕೊಳ್ಳೋದು ಅಂತ ಫುಲ್ಲು ಸ್ಟೆಪ್ ಬೈ ಸ್ಟೆಪ್ಪು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೂ ಅರ್ಥ ಆಗುತ್ತೆ. ಆರಾಮಾಗಿ ನೀವು ಕೂಡ ಇದೇ ಥರ ಪಾಯಸ ಮಾಡ್ಕೊಳ್ಬೋದು. ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋಗೆ ಬೇಕಾಗುವಂತಹ ಇಂಗ್ರೀಡಿಯೆಂಟ್ಸು ಹಾಗೆ ಮಾಡುವ ವಿಧಾನ ನೋಡ್ಕೊಳ್ಳೋಣ. ನೋಡಿ, ಶಾವಿಗೆ 1 ಕಪ್ ತೊಗೊಂಡಿದ್ದೀನಿ. ನಾವು ಯಾವ ಕಪ್ಪಲ್ಲಿ ಶಾವಿಗೆ ತೊಗೊಂಡಿರ್ತೀವೋ ಅದೇ ಕಪ್ಪಲ್ಲಿ 3/4 ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ. ಹಾಗೆ ದ್ರಾಕ್ಷಿ ಸ್ವಲ್ಪ, ಗೋಡಂಬಿ ಸ್ವಲ್ಪ ತೊಗೊಂಡಿದ್ದೀನಿ. ಹಾಗೆ ಬಾದಾಮಿ ನೋಡಿ, ಒಂದು 10 ಬಾದಾಮಿನ ಈ ಥರ ಕಟ್ ಮಾಡಿ ತೊಗೊಂಡಿದ್ದೀನಿ. ಏಲಕ್ಕಿ ಪುಡಿ ಸ್ವಲ್ಪ, ತುಪ್ಪ ಒಂದು 3-4 ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ. ಈಗ ನೋಡಿ, ಎಲ್ಲನೂ ಮೆಜರ್ಮೆಂಟು ನಾನು ಇದೇ ಕಪ್ಪಲ್ಲಿ ತೊಗೊಂಡಿರೋದು. ನೋಡಿ, ಇದೇ ಕಪ್ಪು, ಸಕ್ಕರೆನೂ ಇದೇ ಕಪ್ಪಲ್ಲಿ, ಮತ್ತು ಶಾವಿಗೆನೂ ಇದೇ ಕಪ್ಪಲ್ಲಿ. ನೋಡಿ, ಇದೇ ಕಪ್ಪಲ್ಲಿ 3 ಕಪ್ಪು ಹಾಲು ತೊಗೊಂಡಿದ್ದೀನಿ. ಗಟ್ಟಿ ಹಾಲು, ನೀರು ಸೇರಿಸಿಲ್ಲ ಅದಕ್ಕೆ. ಅದೇ ಕಪ್ಪಲ್ಲಿ ನಾನು 2.5 ಕಪ್ಪು ನೀರು ತೊಗೊಂಡಿದ್ದೀನಿ. 3 ಕಪ್ಪು ಹಾಲು, 2.5 ಕಪ್ಪು ನೀರು ತೊಗೊಂಡಿದ್ದೀನಿ. ಈಗ ನೀರನ್ನ ಕಾಯೋಕ್ಕೆ ಇಟ್ಕೊಳ್ಳೋಣ ಒಂದು ಸ್ಟವ್ ಮೇಲೆ. ನೀರು ಚೆನ್ನಾಗಿ ಕುದೀಲಿ. ನೀರು ಕಾಯ್ತಾ ಇರುತ್ತೆ. ಈಗ ಇನ್ನೊಂದು ಸೈಡು ಬಾಣಲಿ ಇಟ್ಕೊಂಡು ಬಾಣಲಿಗೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ಇದಕ್ಕೆ ಫಸ್ಟು ಬಾದಾಮಿ ಹಾಕ್ಕೊಂಡಿದ್ದೀನಿ. ಬಾದಾಮಿ ಹಾಕ್ಕೊಂಡು ಇದು 1 ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. 1 ನಿಮಿಷ ಫ್ರೈ ಆದ ನಂತರ ಇದಕ್ಕೆ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿ ಹಾಕ್ಕೊಂಡು ಗೋಡಂಬಿನ 1 ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆನಂತರ ಇದಕ್ಕೆ ದ್ರಾಕ್ಷಿ ಹಾಕ್ಕೊಳ್ತೀನಿ. ಎಲ್ಲ ಒಂದೇ ಸಲ ಹಾಕ್ಕೊಳಕ್ಕೆ ಹೋಗಬೇಡಿ, ದ್ರಾಕ್ಷಿ ಬೇಗ ಫ್ರೈ ಆಗಿಬಿಡುತ್ತೆ. ಆದ ಕಾರಣ ಈ ಥರ ಒಂದೊಂದೇ ಹಾಕ್ಕೊಂಡು ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೀಟಾಗಿ ಒಳ್ಳೆ ಹದವಾಗಿ ಫ್ರೈ ಆಗುತ್ತೆ. ನೋಡಿ, ಈ ಥರ ಫ್ರೈ ಮಾಡಿಕೊಂಡು ಇದನ್ನು ಒಂದು ಬೌಲಲ್ಲಿ ಹಾಕಿ ಪಕ್ಕಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ. ಎಲ್ಲನೂ ಇದೇ ಥರ ತೆಗೆದುಬಿಟ್ಟು ಪಕ್ಕಕ್ಕೆ ಎತ್ತಿಟ್ಕೊಂಡು ಈಗ ಇದೇ ತುಪ್ಪಕ್ಕೆ ನಾವು ತಗೊಂಡಿರುವಂತಹ ಶಾವಿಗೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಶಾವಿಗೆ ಫ್ರೈ ಮಾಡ್ಕೊಳ್ಬೇಕಾದ್ರೆ ಫ್ಲೇಮ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೊಳ್ಳಿ. ಶಾವಿಗೆ ಹದವಾಗಿ ಫ್ರೈ ಆಗುತ್ತೆ. ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಶಾವಿಗೆ ಸೀದ್ಬಿಡುತ್ತೆ. ಆದ ಕಾರಣ ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಮಧ್ಯದಲ್ಲಿ ಈ ಥರ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡ್ಕೊಳ್ಳಿ. ಈ ಥರ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ನಮಗೆ ತಿನ್ನಬೇಕಾದ್ರೆ ಪಾಯಸ ತುಂಬಾ ಚೆನ್ನಾಗಿರುತ್ತೆ. ಆದ ಕಾರಣ ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ. ಒಂದು 3-4 ನಿಮಿಷಕ್ಕೆಲ್ಲ ಫ್ರೈ ಆಗಿಬಿಡುತ್ತೆ. ನೋಡಿ, ಈಗ ಇಷ್ಟು ಫ್ರೈ ಆದರೆ ಸಾಕು. ಈಗ ಇದಕ್ಕೆ ನಾವು ಮೊದಲೇ ಕಾಯ್ಸಕ್ಕಿಟ್ಟಿದ್ವಲ್ಲ 2.5 ಕಪ್ಪು ನೀರನ್ನ ಇದಕ್ಕೆ ಸೇರಿಸ್ಕೋಬೇಕು. ನೋಡಿ, ಈಗ ನೀರು ಸೇರಿಸ್ಕೊಂಡಿದ್ದ ತಕ್ಷಣವೇ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡಿಕೊಂಡು ಈ ಶಾವಿಗೆನ ಬೇಯಬೇಕು. ಶಾವಿಗೆ ಈ ನೀರಲ್ಲಿ ಬೇಯ್ತಾ ಇರಲಿ ಶಾವಿಗೆ. ಅಷ್ಟರಲ್ಲಿ ಹಾಲು ಕಾಯಿಸ್ಕೊಳ್ಳೋಣ. ನಾವು ತಗೊಂಡಿರುವಂತಹ 3 ಕಪ್ಪು ಹಾಲನ್ನ ಈ ಥರ ಕಾಯಿಸ್ಕೊಳ್ತಾ ಇದ್ದೀನಿ. ಹಾಲು ಒಂದು ಉಕ್ಕು ಬಂದರೆ ಸಾಕು. ನೋಡಿ, ಈ ಥರ ಉಕ್ಕು ಬಂದಿದ ತಕ್ಷಣ ಆಫ್ ಮಾಡ್ಕೊಳ್ಳಿ. ಈಗ ಶಾವಿಗೆ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ನೀರು ಕೂಡ ಕಮ್ಮಿ ಆಗಿದೆ. ಶಾವಿಗೆ ಕೂಡ ನೋಡಿ ಈ ಥರ ತಗೊಂಡು ನಾವು ಕೈಯಲ್ಲಿ ಪ್ರೆಸ್ ಮಾಡಿ ಚೆಕ್ ಮಾಡ್ಕೊಬೇಕು. ನೋಡಿ, ಈ ಥರ ಶಾವಿಗೆ ನಾನು ಈ ಥರ ಪ್ರೆಸ್ ಮಾಡಿದ್ರೆ ನೋಡಿ ಕಟ್ಟಾಗ್ತಾ ಇದೆ ಅಷ್ಟೇ, ನುಣ್ಣಗಾಗಿಲ್ಲ. ಇದು ತುಂಬ ನುಣ್ಣಗಾಗಬಾರ್ದು. ಈ ಥರ ಕಟ್ಟಾದರೆ ಸಾಕು, ಸ್ಮ್ಯಾಶ್ ಆಗೋದೇನು ಬೇಡ. ಶಾವಿಗೆನ ಪ್ರೆಸ್ ಮಾಡಿದಾಗ ಕಟ್ಟಾಗಬೇಕು ಅಷ್ಟೇ. ನೋಡಿ, ಈಗ ಇದು ನಮಗೆ ಕರೆಕ್ಟ್ ಆದ. ಈಗ ಇದಕ್ಕೆ ನಾವು ಕಾಯಕ್ಕಿಟ್ಟಿರುವಂತಹ ಹಾಲನ್ನ ಇದಕ್ಕೆ ಸೇರಿಸ್ಕೊಬೇಕು. 3 ಕಪ್ ಹಾಲನ್ನ ನಾನು ಕಂಪ್ಲೀಟಾಗೆ ಸೇರಿಸ್ಕೊಂಡಿದ್ದೀನಿ ಇಲ್ಲಿ. ನೋಡಿ, ಈ ಥರ ಹಾಲನ್ನ ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡಿಕೊಂಡು
ಹಾಲಲ್ಲಿ ಶಾವಿಗೆ ಸ್ವಲ್ಪ ಬೇಯಲಿ. ನೋಡಿ, ಈ ಥರ ನಾವು ಎಲ್ಲ ಮೆಜರ್ಮೆಂಟು ತಗೊಂಡು ನೀಟಾಗಿ ಮಾಡೋದ್ರಿಂದ ಶಾವಿಗೆ ಪಾಯಸ ಗಟ್ಟಿಯಾಗಲ್ಲ. ನೀರಲ್ಲಿ ಫಸ್ಟೇ ಬೇಯಿಸ್ಕೊಂಡಿರ್ತೀವಲ್ಲ ನಾವು, ಆದ ಕಾರಣ ನಾವು 2 ಅವರ್ 3 ಅವರ್ 5 ಅವರ್ 6 ಅವರ್ ಇಟ್ಟರೂ ಕೂಡ ಶಾವಿಗೆ ಪಾಯಸ ಗಟ್ಟಿಯಾಗಲ್ಲ. ಅದರಲ್ಲಿರೋ ಹಾಲನ್ನ ಶಾವಿಗೆ ಅಬ್ಸರ್ವ್ ಮಾಡ್ಕೊಳ್ಳಲ್ಲ. ಯಾಕಂದರೆ ನಾವು ಫಸ್ಟೇ ಬೇಯಿಸ್ಕೊಂಡಿರ್ತೀವಲ್ಲ, ಆದ ಕಾರಣ ಇದು ಹಾಲನ್ನ ಅಬ್ಸರ್ವ್ ಮಾಡ್ಕೊಳ್ಳಲ್ಲ, ಇದು ಗಟ್ಟಿಯಾಗಲ್ಲ ಪಾಯಸ. ಒಂದೊಂದು ಪಾಯಸ ಒಬ್ಬೊಬ್ರು ಮಾಡ್ತಾರೆ, ಅದು ಫಸ್ಟೇ ಶಾವಿಗೆ ಹುರಿದ್ಬಿಟ್ಟು ಹಾಲು ಕಾಯಿಸ್ಕೊಂಡು ಅದಕ್ಕೆ ಶಾವಿಗೆ ಹಾಕ್ತಾರೆ. ಆ ಥರ ಮಾಡೋದ್ರಿಂದ ಆರಿದ ನಂತರ ಅದು ಗಿಣ್ಣಾದಂಗೆ ಆಗುತ್ತೆ. ಆದ ಕಾರಣ ಈ ಥರ ಒಂದು ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊತ ಒಂದು 3ರಿಂದ 4 ನಿಮಿಷ ಬೇಯಿಸ್ಕೊಳ್ಳಿ. ಈ ಥರ ಈಗ ಇದಕ್ಕೆ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನಾನು 3/4 ಕಪ್ಪು ಸಕ್ಕರೆ ಸೇರಿಸ್ಕೊಂಡಿದ್ದೀನಿ. ನೀವು ಸ್ವೀಟು ಸ್ವಲ್ಪ ಜಾಸ್ತಿ ತಿನ್ನೋರಾದರೆ ಇನ್ನು ಸ್ವಲ್ಪ ಸ್ವೀಟು ಸೇರಿಸ್ಕೊಬೋದು, ಕಮ್ಮಿ ತಿನ್ನೋರಾದರೆ ಇನ್ನು ಸ್ವಲ್ಪ ಕಮ್ಮಿ ಕೂಡ ಮಾಡ್ಕೊಳ್ಬೋದು. ನನಗೆ ಇದು ಕರೆಕ್ಟಾಗೆ ಸರಿಯೋಗಿತ್ತು ಸ್ವೀಟು. ನೀವು ಕರೆಕ್ಟಾಗೆ ಮಾಡಬೇಕು ಇದೇ ಥರ ಅನ್ನೋದಾದರೆ 3/4 ಕಪ್ಪು ಸೇರಿಸ್ಕೊಳ್ಳಿ, ಕರೆಕ್ಟಾಗೆ ಸರಿ ಹೋಗುತ್ತೆ. ನೋಡಿ, ಸಕ್ಕರೆ ಹಾಕ್ಬಿಟ್ಟು ಒಂದು 3ರಿಂದ 4 ನಿಮಿಷ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆ ಶಾವಿಗೆಗೆ ಹಾಲ್ಗೆ ಎಲ್ಲ ಹಿಡಿಯುತ್ತೆ, ಸ್ವೀಟು ಕರೆಕ್ಟಾಗಿ ಬರುತ್ತೆ. ನೋಡಿ, ಈ ಥರ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಒಂದು ಕುದಿ ಬರಲಿ, ಅಲ್ಲಿವರೆಗೂ ಈ ಥರ ಮಿಕ್ಸ್ ಮಾಡ್ಕೊತ ಬೇಯಿಸ್ಕೊಳ್ಳಿ. ಸಕ್ಕರೆ ನೀರು ಬಿಡುತ್ತಲ್ಲ, ಸಕ್ಕರೆ ಕರಗಿ ಅದು ಸ್ವಲ್ಪ ಗಟ್ಟಿ ಆಗಬೇಕು, ಅಲ್ಲಿವರೆಗೂ ಈ ಥರ ಮಿಕ್ಸ್ ಮಾಡ್ಕೊತಾ ಇರಿ. ನೋಡಿ, ಈ ಥರ ಉಕ್ಕು ಬರುತ್ತೆ. ಉಕ್ಕು ಬಂದಾಗ ಈ ಥರ ಮಿಕ್ಸ್ ಮಾಡ್ಕೊತ ಬೇಯಿಸ್ಕೊಳ್ಳಿ. ನೋಡಿ, ಈ ಥರ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ. ನಾವು ಮಾರನೇ ದಿವಸ ತಿಂದರೂ ಕೂಡ ಇದು ಗಟ್ಟಿಯಾಗಲ್ಲ, ಅದೇ ಥರ ಇರುತ್ತೆ. ಈಗ ಇದಕ್ಕೆ ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪುಡಿ ಹಾಕ್ಕೊಂಡ ನಂತರ ನಾವು ಫ್ರೈ ಮಾಡಿಟ್ಕೊಂಡಿರುವಂತಹ ದ್ರಾಕ್ಷಿ, ಗೋಡಂಬಿ, ಬಾದಾಮಿನೂ ಇದಕ್ಕೆ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತ ಇನ್ನೊಂದು 2ರಿಂದ 3 ನಿಮಿಷ ಬೇಯಿಸ್ಕೊಂಡ್ರೆ ನಮಗೆ ಪಾಯಸ ರೆಡಿಯಾಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬರ್ತಾಯಿದೆ ಪಾಯಸ ಅಂತ, ತುಂಬಾ ಚೆನ್ನಾಗಿರುತ್ತೆ ಇದು. ಈ ವಿಧಾನದಲ್ಲಿ ನೀವು ಒಂದು ಸಲ ಟ್ರೈ ಮಾಡಿ. ನೋಡಿ, ಈಗ ರೆಡಿಯಾಗಿದೆ. ಈಗ ಇದನ್ನು ಇಳಿಸ್ಕೊತೀನಿ ನಾನು. ನೋಡಿ, ಇಳಿಸ್ಕೊಂಡಿದ್ದೀನಿ. ಇಳಿಸ್ಕೊಂಡು ಇದಕ್ಕೆ ಪ್ಲೇಟ್ ಮುಚ್ಚಿ 1 ಅವರ್ ಬಿಡ್ತೀನಿ. 1 ಅವರ್ ಬಿಟ್ಟು ಆನಂತರ ತೋರಿಸ್ತೀನಿ. ನೋಡಿ, ಈಗ ಇದನ್ನು ಪ್ಲೇಟ್ ಮುಚ್ಚಿ ತಣ್ಣಗಾಗೋಕ್ಕೆ ಬಿಡ್ತಾಯಿದ್ದೀನಿ. ಈಗ 1 ಅವರ್ ಆಗಿದೆ. ಈಗ ಇದನ್ನು ಓಪನ್ ಮಾಡಿ ನೋಡೋಣ. ನೋಡಿ, 1 ಅವರ್ ನಂತರ ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ, ಹೆಂಗೆ ಮಾಡಿದ್ವ ನಾವು ಅದೇ ಥರ ಇರುತ್ತೆ. ನೋಡಿ, ಎಷ್ಟು ಸಖತ್ತಾಗಿದೆ ಪಾಯಸ ಅಂತ. ಒಂಚೂರು ಗಟ್ಟಿಯಾಗಲ್ಲ, ಏನೂ ಇಲ್ಲ. ನಾವು ಮಾರನೇ ದಿನ ತಿಂದರೂ ಸಹ ಇದೇ ಥರ ಇರುತ್ತೆ. ಈ ಥರ ಶಾವಿಗೆ ಒಂದು ಸಲ ಬೇಯಿಸಿ ಆನಂತರ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಖಂಡಿತ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಮತ್ತಷ್ಟು ಈಸಿ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್. ನೀವು ಒಂದು ಸಲ ಟ್ರೈ ಮಾಡಿ, ಹಾಗೆ ನಿಮಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದು ಮಾತ್ರ ಮರಿಬೇಡಿ. ಹಾಗೆ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.